ನಮಸ್ಕಾರ. ನನ್ನ ಹೆಸರು ಮೈಲಾಪುರ್ ನರೇಶ್ ಕುಮಾರ್ ಅಂತ. ನಾವು ರಾಯಚೂರಿಂದ ಬಂದಿದ್ದೀವಿ. ನಮ್ಮ ತಾಯಿ ಮೈಲಾಪುರ್ ಗೋದಾವರಿ ಅಂತ ಅಂದ್ಬಿಟ್ಟು ಅವ್ರಿಗೆ 70 ವರ್ಷ ವಯಸ್ಸು. ಈಗ ಅವರಿಗೆ ಡಯಾಬಿಟಿಕ್ಕು ಇದೆ. ಸುಮಾರು ಒಂದು 4-5 ವರ್ಷ ಕೆಳಗಡೆ ನಮ್ಮ ಊರಲ್ಲಿ ನಾನು ಐ ಕನ್ಸಲ್ಟೆಂಟ್ ಮಾಡಿದಾಗ ಅಲ್ಲಿ ಕ್ಯಾಟ್ರಾಕ್ಟ್ ಆಗಿದೆ, ಸರ್ಜರಿ ಮಾಡಬೇಕಂತ ಅಂದ್ಬಿಟ್ಟು ಅವ್ರು ಹೇಳಿದರು. ನಮಗೆ ಸ್ವಲ್ಪ ಅದಕ್ಕೆ ಒಂದು ಡೌಟ್ ಬಂತು. ಸೆಕೆಂಡ್ ಒಪಿನಿಯನ್ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ರಿಲೇಟಿವ್ಸಲ್ಲಿರೋ ಡಾಕ್ಟರ್ ಪ್ರಶಾಂತ್ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಡಾಕ್ಟರ್ ನೆಲವಿಗೆ ಅಂತಂದ್ಬಿಟ್ಟು ಬೆಂಗಳೂರಲ್ಲಿದ್ದ ನಮ್ಮ ಫ್ರೆಂಡ್ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಗೆ ಹೇಳ್ತಾರೆ ನೋಡೋಣ ಅಂತಂದ್ಬಿಟ್ಟು ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೆ ಹೇಳಿದರು. ನಾವು ಇಲ್ಲಿ ಬಂದುಬಿಟ್ಟು ಅದು ಸುಮಾರು 4-5 ವರ್ಷ ಕೆಳಗಡೆ ಬಂದು ಕನ್ಸಲ್ಟ್ ಮಾಡಿದಾಗ ಅವರು ಅದನ್ನು ಎಕ್ಸಾಮಿನೇಷನ್ ಮಾಡಿ ಅದ್ರಲ್ಲಿ ನೋಡಿದಾಗ ಇನ್ನೂ ಅದು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋ ಪೊಸಿಷನಲ್ಲಿ ಇರಲಿಲ್ಲ. ಸೊ ಹಂಗಾಗಿ ನಮ್ಗೊಂದು ಒಳ್ಳೆಯ ಒಪಿನಿಯನ್, ಒಂದು ಕಾನ್ಫಿಡೆನ್ಸ್ ನಮ್ಮ ಈ ಡಾಕ್ಟರ್ ನೆಲವಿಗೆ ಮೇಲೆ ಬಂದಾಯಿತು. ಸೊ ಅವ್ರು ಹೇಳೋ ಪ್ರಕಾರ ಪ್ರತಿ ವರ್ಷ ಒಂದು ಕನ್ಸಲ್ಟೇಷನ್ ತೊಗೊತಾ ಇದ್ವಿ, ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಬರ್ತಾಯಿದ್ವಿ. ಸೊ ಸುಮಾರು 4-5 ವರ್ಷ ಆದಮೇಲೆ ಮತ್ತೆ ರೆಗ್ಯುಲರ್ ಆಗಿ ನಾವು ಕನ್ಸಲ್ಟೇಷನ್ಗೆ ಅಂತ ಬಂದಾಗ ಚೆಕಪ್ ಮಾಡಿಸಿದಾಗ ಅವಾಗ ಕ್ಯಾಟ್ರಾಕ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿರೋದ್ರಿಂದ ಅವ್ರು ಸಜೆಸ್ಟ್ ಮಾಡಿದರು. ಸೊ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋ ಪೊಸಿಷನಲ್ಲಿದೆ, ಸೊ ನೀವು ಈಗ ಸರ್ಜರಿ ಮಾಡಬೇಕಂತ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾವು ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ನಾವು ನೆಲವಿಗೆ ಹಾಸ್ಪಿಟ್ಲಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ಪ್ರೊಸೀಜರ್ ಅಂತೂ ತುಂಬ ಈಸಿ, ಹ್ಯಾಸಲ್ ಫ್ರೀ ಆಗಿರುತ್ತೆ. ಸೊ ನೀವು ಎಂಟ್ರಿ ಆದ ತಕ್ಷಣ ವಿತ್ ಸ್ಮೈಲಿಂಗ್ ಫೇಸಸ್ ಸಿಸ್ಟರ್ಸ್ ಇರ್ತಾರೆ ನಿಮಗೆ. ಸೊ ನಿಮ್ಗೆ ಯಾವ ಥರನೂ ಒಂದು ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ನಮ್ಗೆ ಫೀಲ್ ಆಗ್ತಾ ಇರಲಿಲ್ಲ. ಸೊ ನಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಒಂದು ಆನ್ ಟೈಮ್ ಫಾಲೋಅಪ್ಸ್ ಮಾಡ್ತಾಯಿದ್ರು. ಟೀಮಲ್ಲೆಲ್ಲ ತುಂಬ ಒಳ್ಳೆಯ ಕೋಆರ್ಡಿನೇಷನ್ ಇದೆ. ಸೊ ಯಾವುದಕ್ಕೆ ಆಗಲಿ ಒಂದು ಪ್ರೆಷರ್ ಅಂತ ಇರಲ್ಲ ನಿಮಗೆ. ಸೊ ನಿಮ್ಗೆ ಒಳ್ಳೆ ಟೈಮ್ ಕೊಡ್ತಾರೆ ನಿಮಗೆ. ಸೊ ಕೆಲವು ಜನ ತುಂಬ ಜನ ಎದುರಿಸ್ತಾ ಇದ್ರು, ಆಪ್ರೇಷನ್ ಆದಮೇಲೆ ಹಂಗೆ ಸ್ಟಿಚಸ್ ಆಗುತ್ತೆ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ಮಾಡಬಾರ್ದು. ಬಟ್ ಇಲ್ಲಿ ನೋಡ್ತಾ ಇದ್ದರೆ ಸರ್ಜರಿ ಆದ ತಕ್ಷಣ ಡಾಕ್ಟರ್ ಸಜೆಷನ್ ಮಾಡ್ತಿದ್ರು, ಯಾವುದಕ್ಕೂ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನಾದರೂ ತಿನ್ಬೋದು ಅಂತ ಹೇಳಿದರು. ಬಟ್ ಕೆಲವೊಂದು ಪ್ರೊಸೀಜರ್ಸ್ ಬೇಸಿಕಾಗಿ ಒಂದು ಫಾಲೋಅಪ್ ಮಾಡಬೇಕಾಗುತ್ತೆ, ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರಿಗಾದರೂ ಸರ್ಜರಿ ಮಾಡೋಕ್ಕೆ ಮುಂಚೆ ಏನಾದರೂ ಇದೆ ಸೆಕೆಂಡ್ ಒಪಿನಿಯನ್ ಅಂತಿದ್ದರೆ ಸೊ ನೀವು ಡಾಕ್ಟರ್ ನೆಲವಿಗಿನ ಕನ್ಸಲ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಡಾಕ್ಟರ್ ನೆಲವಿಗಿ, ಸಿರೀಶ್ ಆ್ಯಂಡ್ ದ ನೆಲವಿಗಿ ಟೀಮ್.